ಒಂದು ಪ್ರಕ್ರಿಯೆಯನ್ನು ನಮ್ಗೆ ಪ್ರತಿಕ್ರಿಯೆ ನೀವು ಕೊಟ್ಟಿಲ್ಲ ಸರ್. ಕಿವಿಯಲ್ಲಿ ಬರಲಿಟ್ಕೊಂಡು ಹೋಗಿದ್ದೀರಾ, ಅದು ಒಂದು ನಮ್ಗೆ ಬಹಳಷ್ಟು ನೋವಿನ ಸಂಗತಿ ಇದೆ. ನೀವು ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಅಂಗವಿಕಲರು ಕರ್ನಾಟಕದಲ್ಲಿ ಇದ್ದಾರೆ, ಅಂಗವಿಕಲರ ಮತಗಳನ್ನು ನಾವು ತಗೊಂಡಿದ್ದೇವೆ, ಅವರು ನಮ್ಮ ತರ ಮನುಷ್ಯರು ಅನ್ನತಕ್ಕಂಥ ಮಾನವೀಯತೆ ನಿಮ್ಮಲ್ಲಿದ್ರೆ ಅಂಗವಿಕಲರ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು, ಅಂಗವಿಕಲರ ಬೇಡಿಕೆಗಳನ್ನ ಈಡೇರಿಸಬೇಕು. ಬರೀ ಪೇಪರ್ ನಲ್ಲಿ ಅಂಗವಿಕಲರಿಗೆ ಆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಿಂದೆ ಆಗಿರ್ತಕ್ಕಂಥ ಆ ಎಮ್ಮ ಸಚಿವೆ ಆ ಸರ್ಕಾರ ಬಿದ್ದೋಗ್ಬೇಕಂತ ಹೇಳ್ಬಿಟ್ಟು ನಮ್ಗೆ ನೋವಾಗ್ತಾ ಇದೆ. ಆ ಮಂತ್ರಿಯಿಂದ ನಮ್ಮ ಅಂಗವಿಕಲರಿಗೆ ಯಾವ ಅಭಿವೃದ್ಧಿ ಕೆಲಸನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಏನೇ ಬರ್ಲಿ, ಯಾವ ಮಾಧ್ಯಮದವ್ರು ಬರ್ಲಿ, ಯಾವ ಮಾಧ್ಯಮದವ್ರು ಬಿಡ್ಲಿ, ಆದ್ರೆ ನಾವೆಲ್ಲರೂ ಅಂಗವಿಕಲರು ಒಗ್ಗಟ್ಟಾಗಿರೋಣ, ಹೋರಾಟ ಮಾಡೋಣ. ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೊಂದು ಮಾರ್ಗ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಮಾರ್ಗದಲ್ಲಿ ಹೋಗೋಣ. ಇವತ್ತಿಲ್ಲ ನಾಳೆ ನಮ್ಗೆ ಜಯ ಸಿಗುತ್ತೆ. ಜಯ ಸಿಗುವವರೆಗೂ, ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸುವವರೆಗೂ ಈ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಿವಜ್ಞಾನಿ ಸರ್, ನಮ್ಮ ತಿಪ್ಪಮ್ಮ ಮೇಡಮ್, ಎಲ್ಲ ಹಿರಿಯರಿಗೆ ನಾನು ವಂದಿಸುತ್ತಾ, ಏನಾದರೂ ನನ್ನ ಮಾತಿನಲ್ಲಿ ಲೋಪದೇಶಗಳಿದ್ದಲ್ಲಿ ಕ್ಷಮೆ ಇರಬೇಕಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಒಕ್ಕೂಟಕ್ಕೆ ಇದುವರೆಗೂ ಮಾತನಾಡಿರುವಂತಹ ಸಂಗಮೇಶ್ ಬಾವಿದೊಡ್ಡಿ ಅವರಿಗೆ